ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ವಿಡಿಯೋದಲ್ಲಿ ಸೂಲಗಿತ್ತಿ ನರಸವ್ವ ಅವರ ಬಗ್ಗೆ ತಿಳಿಯೋಣ. ಸೂಲಗಿತ್ತಿ ನರಸಮ್ಮ ಅವರು ಕರ್ನಾಟಕದ ತುಮಕೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ ಪಾರಂಪರಿಕ ದಾಯಿ. ವೈದ್ಯಕೀಯ ಸೌಲಭ್ಯಗಳು ಬಹಳ ಕಡಿಮೆ ಇದ್ದ ಕಾಲದಲ್ಲಿ ಅವರು ತಮ್ಮ ಅನುಭವ, ಜ್ಞಾನ ಮತ್ತು ಮಾನವೀಯತೆಯಿಂದ ಸಾವಿರಾರು ಮಹಿಳೆಯರಿಗೆ ಸುರಕ್ಷಿತ ಪ್ರಸವವನ್ನು ಸಾಧ್ಯ ಮಾಡಿದರು. ಅವರ ಜೀವನ ಸೇವೆಯೇ ಧರ್ಮವೆಂಬುದಕ್ಕೆ ಜೀವಂತ ಉದಾಹರಣೆ. ಜೀವನ ಹಿನ್ನೆಲೆ: ಜನನ 1918, ಜನನ ಸ್ಥಳ ಕುರುಬನಹಳ್ಳಿ ಗ್ರಾಮ, ತುಮಕೂರು ಜಿಲ್ಲೆ, ಕರ್ನಾಟಕ. ವಿದ್ಯಾಭ್ಯಾಸ: ಔಪಚಾರಿಕ ಶಿಕ್ಷಣ ಇಲ್ಲ. ವೃತ್ತಿ: ಪಾರಂಪರಿಕ ದಾಯಿ. ಬಾಲ್ಯದಲ್ಲೇ ತಾಯಿಯೊಂದಿಗೆ ದಾಯಿತನದ ಕೆಲಸ ಕಲಿತು ನಂತರ ಸ್ವತಂತ್ರವಾಗಿ ಸೇವೆ ಆರಂಭಿಸಿದರು. ಯಾವುದೇ ವೈದ್ಯಕೀಯ ಪದವಿ ಅಥವಾ ಉಪಕರಣಗಳಿಲ್ಲದೆ ಸ್ವಚ್ಛತೆ, ಅನುಭವ ಮತ್ತು ಎಚ್ಚರಿಕೆಯಿಂದ ಪ್ರಸವ ಮಾಡಿಸುತ್ತಿದ್ದರು. ಸೇವೆ ಮತ್ತು ಸಾಧನೆಗಳು: 70 ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರ ಸೇವೆ, 20,000ಕ್ಕೂ ಹೆಚ್ಚು ಸುರಕ್ಷಿತ ಪ್ರಸವಗಳು, ತಾಯಿ ಮತ್ತು ಶಿಶು ಮರಣ ಪ್ರಮಾಣ ಕಡಿಮೆ ಮಾಡಲು ಮಹತ್ವದ ಕೊಡುಗೆ. ಸೇವೆ ಮತ್ತು ಸಾಧನೆಗಳು: 70 ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರ ಸೇವೆ, 20,000ಕ್ಕೂ ಹೆಚ್ಚು ಸುರಕ್ಷಿತ ಪ್ರಸವಗಳು, ತಾಯಿ ಮತ್ತು ಶಿಶು ಮರಣ ಪ್ರಮಾಣ ಕಡಿಮೆ ಮಾಡಲು ಮಹತ್ವದ ಕೊಡುಗೆ. ಬಡವರು, ಹಿಂದುಳಿದವರು, ಗ್ರಾಮೀಣ ಮಹಿಳೆಯರಿಗೆ ಉಚಿತ ಸೇವೆ. ರಾತ್ರಿ ಹಗಲು, ಮಳೆ ಚಳಿ ಎನ್ನದೇ ಸೇವೆ. ವೈದ್ಯರು ಇಲ್ಲದ ಪ್ರದೇಶಗಳಲ್ಲಿ ಜೀವ ಉಳಿಸಿದ ದೈವ ಸ್ವರೂಪ. ಸೂಲಗಿತ್ತಿ ನರಸವ್ವ ಪಡೆದ ಪ್ರಶಸ್ತಿಗಳು: ಪದ್ಮಶ್ರೀ ಪ್ರಶಸ್ತಿ 2021, ಭಾರತ ಸರ್ಕಾರದಿಂದ ನೀಡಿದ ನಾಗರಿಕ ಗೌರವ, ಗ್ರಾಮೀಣ ತಾಯಿ ಮಗು ಆರೋಗ್ಯ ಸೇವೆಗೆ ರಾಷ್ಟ್ರೀಯ ಮಾನ್ಯತೆ, ಕರ್ನಾಟಕ ರಾಜ್ಯ ಸರ್ಕಾರದ ವಿಶೇಷ ಸನ್ಮಾನ, ಜನಪದ ದಾಯಿ ಸೇವೆಗೆ ರಾಜ್ಯ ಮಟ್ಟದ ಗೌರವ, ಮಹಿಳಾ ಸಬಲೀಕರಣ ಕ್ಷೇತ್ರದ ಪ್ರಶಂಸೆ, ಮಾನವೀಯ ಹಾಗೂ ನಿಸ್ವಾರ್ಥ ಸೇವೆಗೆ ಸಮಾಜ ಸಂಸ್ಥೆಗಳ ಪ್ರಶಸ್ತಿಗಳು, ಜೀವನ ಪೂರ್ತಿ ಸೇವೆಗೆ ಗೌರವ ಸನ್ಮಾನ. ನಿಧನ: 2023, ತಮ್ಮ ಜೀವನದ ಅಂತ್ಯವರೆಗೂ ಸೇವಾ ಮನೋಭಾವ ಉಳಿಸಿಕೊಂಡವರು. ಮಹತ್ವ ಮತ್ತು ಸಂದೇಶ: ಸೂಲಗಿತ್ತಿ ನರಸಮ್ಮ ಅವರು ಶಿಕ್ಷಣವಿಲ್ಲದೆ, ಸಂಪತ್ತಿಲ್ಲದೆ ಸೇವೆಯ ಮೂಲಕ ರಾಷ್ಟ್ರಮಟ್ಟದ ಗೌರವ ಪಡೆದ ಅಪರೂಪದ ಮಹಿಳೆ. ಅವರ ಜೀವನ ನಮಗೆ ಕಲಿಸುವ ಪಾಠಗಳು: ಸೇವೆಯೇ ಮಹಾನ್ ಶಿಕ್ಷಣ, ಮಾನವೀಯತೆ ಅತ್ಯುತ್ತಮ ಸಂಪತ್ತು, ಸಮಾಜ ಸೇವೆಗೆ ಪದವಿ ಅಗತ್ಯವಿಲ್ಲ, ಹೃದಯ ಸಾಕು. ಧನ್ಯವಾದಗಳು.